ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಸೊ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರೋದಕ್ಕೆ. ಸೊ ಯಾಕಂದರೆ ನಾವು ತುಂಬ ದಿನದಿಂದ ನಾವು ಅಂದ್ಕೊತಾ ಇದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಅದು ಯಾಕೋ ನಮಗೆ ಟೈಮೇ ಕೂಡ ಬಂದಿಲ್ಲ. ಸೊ ಇವತ್ತು ನಮಗೆ ಕೂಡ ಬಂದಿದೆ. ಸೊ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಇವಾಗ ನಾವು ನೈಟ್ ಬಂದುಬಿಟ್ಟು 10:30ಗೆ ನಾವು ಇವಾಗ ಹೊರಟಿದ್ದೀವಿ. ನೋಡಿ, ಇವಾಗ ನಾವು ಬಸ್ಸಲ್ಲಿ BMTC ಬಸ್ಸಲ್ಲಿ ಇದ್ದೀವಿ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾಯಿದೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ನಾಳೆ ಬೇರೆ ನನ್ನ ಮಗನ ಬರ್ತಡೇ ಇದೆ. ಸೊ ಬರ್ತಡೇ ದಿನವೇ ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಖುಷಿ ಇದೆ. ಓಕೆ ಫ್ರೆಂಡ್ಸ್, ಇದು ಮಾರ್ನಿಂಗ್ ವಿಡಿಯೋ ಬಂದುಬಿಟ್ಟು. ಸೊ ಇಲ್ಲಿ ಬೆಳಗ್ಗೆ ಆಚೆ ಕಡೆ ಬಂದುಬಿಟ್ಟು ಫುಲ್ ನೇಚರ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಧರ್ಮಸ್ಥಳದ ಘಾಟ್ ಸೆಕ್ಷನು ಇರುತ್ತಲ್ವ. ಸೊ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ನೇಚರ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಲೈಟಾಗಿ ಮಳೆನೂ ಬರ್ತಾ ಇತ್ತು. ಸೊ ಇಬ್ನಿನೂ ಇತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬಸ್ಸಲ್ಲೇ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಈ ರೀತಿಯಾಗಿ. ಸೊ ನಾವು ಕಾರಲ್ಲಿ ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಸೊ ನಮಗೆ ಕಾರಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಆದ್ರೂ ಪರವಾಗಿಲ್ಲ, ತುಂಬಾ ಖುಷಿ ಆಯಿತು. ಹೋಗ್ತಾ ಇರೋದಂತೂ ತುಂಬಾ ಖುಷಿ ಇದೆ. ಸೊ ಬನ್ನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಧರ್ಮಸ್ಥಳ ನಿಯರ್ ಬೈ ಇದ್ದೀವಿ. ಸೊ ತುಂಬಾ ಖುಷಿ ಆಯಿತು ದೇವ್ರ ದರ್ಶನ ಮಾಡೋಕ್ಕೆ ಬಂದಿರೋದಕ್ಕೆ. ಸೊ ತುಂಬ ಟೈಮಲ್ಲಿ ನಾವು ಅಂದ್ಕೊಳ್ತೀವಿ ಸೊ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಹೋಗೋಕ್ಕೆ ಆಗೋದಿಲ್ಲ. ಅದು ಯಾಕೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಬಟ್ ಅದು ಹೋಗಬೇಕು, ದೇವ್ರು ಕರ್ಸ್ಕೊಂಡಾಗ್ಲೇ ನಮಗೆ ಹೋಗೋಕ್ಕಾಗೋದು. ನೋಡಿ, ಫೈನಲಿ ನಾವು ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ನೋಡಿ, ಧರ್ಮಸ್ಥಳಕ್ಕೆ. ಸೊ ನೋಡ್ತಾ ಇದ್ದೀರಲ್ವ ಆರ್ಚು. ಸೊ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಸೊ ಬೆಳಿಗ್ಗೆ ಟೈಮಲ್ಲಿ ಮಳೆನೂ ಬೀಳ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿದೆ ನೋಡಿ ವೆದರು. ನೋಡೋಕ್ಕೇ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸೊ ನನಗೆ ಈ ಥರ ಎಲ್ಲ ವೆದರ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಸೊ ಫೈನಲಿ ನಾವು ಇವಾಗ 6 ಗಂಟೆಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಸೊ ಫೈನಲಿ 7 ಗಂಟೆಗೆ ಬಂದು ರೀಚ್ ಆಗಿದ್ದು. ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ನಾವು ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ರೂಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ. ಸೊ ಬನ್ನಿ ಇವಾಗ ನೋಡೋಣ, ಒಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ನನ್ನ ಮಗನ ಬರ್ತಡೇ ಇದೆ. ಸೊ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ. ಸೊ ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಸೊ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಧರ್ಮಸ್ಥಳದ ಫ್ರಂಟಲ್ಲಿ, ದೇವಸ್ಥಾನದ ಫ್ರಂಟಲ್ಲಿ ನೋಡಿ. ಸೊ ಫುಲ್ ರಶ್ ಇದೆ ನೋಡಿ. ಇವಾಗ ಬಂದ್ಬಿಟ್ಟು 7:30 ಆಗಿದೆ ಟೈಮ್, ಆದರೆ ಇಷ್ಟೊಂದು ರಶ್ ಇದೆ ನೋಡಿ. ಸೊ ನಾವು ಇವಾಗ ರೂಮ್ ಹತ್ರ ಬಂದಿದ್ದೀವಿ. ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಫುಲ್ ಇತ್ತು ರೂಮ್ಸ್ ಎಲ್ಲ. ಸೊ ಖಾಲಿ ಇರಲಿಲ್ಲ. ಸೊ ಇಲ್ಲಿ ಕೆಳಗಡೆ ಸಾಕೇತಲ್ಲಿ ಮಾತ್ರ ಸ್ವಲ್ಪ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರು. ಸೊ ನೋಡೋಣ ರೂಮ್ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ಇವತ್ತು ನಮಗೆ ಧರ್ಮಸ್ಥಳದಲ್ಲಿ ರೂಮ್ ಸಿಕ್ತು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಸೊ ಈ ಕಡೆ ಒಂದು ಕಡೆ ಲಾಸ್ಟಲ್ಲ ಸಾಕೇತಲ್ಲಿ ಒಂದು ಕಡೆ ರೂಮ್ ಸಿಕ್ತು ನಮಗೆ. ಇಲ್ಲಿ ನಮ್ಮ ಒಂದು ವಿಂಡೋಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ. ಸೊ ಲೈಟಾಗಿ ಸೊ ತುಂಬಾ ಚೆನ್ನಾಗಿದೆ. ವೆದರ್ ಅಂತೂ ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಇವಾಗ ರೂಮೆಲ್ಲ ಸಿಕ್ತು ಅಲ್ವಾ. ಸೊ ಇವಾಗ ನೆಕ್ಸ್ಟು ನಾವು ಇಲ್ಲಿ ಬ್ರಷ್ ಮಾಡ್ಕೊಂಡು ರೂಮಲ್ಲೇ ಸೊ ಅಲ್ಲಿ ನದಿಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರೋಣ ಅಂತ ಇದ್ದೀವಿ. ಸೊ ಅಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಬಂದು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ. ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ, ಮುಳುಗಾಡುವ ಸಾಹಸಕ್ಕೆ ಇಳಿಯಬಾರದು. ನದಿಯಲ್ಲಿ ನಾನಾ ರೀತಿಯ ಅಪಾಯಗಳು ಸಂಭವಿಸುವುದರಿಂದ ಭಕ್ತಾದಿಗಳು ಆದಷ್ಟು ನದಿ ಪವಿತ್ರವಾದ ಸ್ನಾನವನ್ನು ಮುಗಿಸಿ ಶ್ರೀ ಸ್ವಾಮಿಯ ದರ್ಶನಕ್ಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ನೇತ್ರಾವತಿ ನದಿಯಲ್ಲಿ ಸ್ವಲ್ಪ ನೀರು ಕಮ್ಮಿ ಇದೆ. ಸೊ ನಾವು ಹೋಗಿರೋದು ಜುಲೈ 27ಗೆ. ಸೊ ನೀರು ಕಮ್ಮಿ ಇದೆ, ಮಳೆ ಬರ್ತಾ ಇದೆ. ಸೊ ಆಮೇಲೆ ಜಾಸ್ತಿ ಆಗ್ಬೋದು. ಸೊ ಜಾಸ್ತಿ ನೀರು ಬಂದರೆ ಇಲ್ಲೆಲ್ಲ ಸ್ನಾನ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಬೇಗ ಸ್ನಾನ ಮಾಡ್ಕೊಂಡು ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಈ ಥರ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ.
ಓಕೆ ಗೈಸ್, ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ಫೇವ್ರೇಟ್ ಕಲರ್ ಪಿಂಕು. ಸೊ ಲೈಟ್ ಪಿಂಕು ಆ್ಯಂಡ್ ಬ್ಲೂ ಕಾಂಬಿನೇಷನ್ ಸೀರೆನ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಇಷ್ಟ ಆಯಿತು ನನಗೆ ಆ ಸ್ಯಾರಿ. ನೆಕ್ಸ್ಟ್ ನೋಡಿ, ಇವಾಗ ನಾವು ದೇವಸ್ಥಾನದ ಮುಂದೆ ಬಂದಿದ್ದೀವಿ, ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಸೊ ಸ್ವಲ್ಪ ರಶ್ ಇದೆ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಜನ. ಸೊ ನಾವು ಹೋಗ್ತಾ ಇರೋದು 1 ಗಂಟೆಗೆ. ಸೊ ದೇವ್ರ ದರ್ಶನ ಕ್ಲೋಸ್ ಆಗೋದು 2 ಗಂಟೆಗೆ. ಸ್ವಲ್ಪ ಕ್ಲೋಸ್ ಆಗೋ ಟೈಮಲ್ಲಿ ಹೋದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಸಿಂಪಲಾಗಿ ರೆಡಿ ಆಗಿದ್ದಾನೆ. ಸೊ ಇವತ್ತು ಅವ್ನು ಬರ್ತಾಳೆ, ಎಲ್ಲರೂ ವಿಶ್ ಮಾಡಿ. ಸೊ ನೋಡಿ, ಅವನ ಹೆಸರಲ್ಲಿ ನಾವು ಒಂದು ಪ್ಯಾಕೆಟ್ ಅಕ್ಕಿನ ಕೊಡ್ತಾ ಇದ್ದೀವಿ. ಸೊ ತೊಗೊಬಂದು ಟೆಂಪೋದಲ್ಲಿ ಹಾಕ್ತಾರೆ ಎಲ್ಲರೂ. ಸೊ ನಾವು ಹಾಕಿದ್ದೀವಿ. ಸೊ ಅಕ್ಕಿ ಕೊಟ್ಟರೆ ಒಳ್ಳೇದಲ್ವಾ. ಸೊ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ದಾನಕ್ಕಿಂತ ಅನ್ನದಾನ ತುಂಬ ದೊಡ್ಡದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಂಗೆ ಅಂದ್ಕೊಂಡು ನಾನೊಂದು ಪ್ಯಾಕೆಟ್ನ ಅಕ್ಕಿನ ಕೊಟ್ಟಿದ್ದು. ಸೊ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ದೇವಸ್ಥಾನದಲ್ಲಿ ಎಲ್ಲರೂ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರಲ್ವ. ಸೊ ಅದು ಒಂದು ಖುಷಿ. ಸೊ ನನ್ನ ಮಗನ ಹೆಸರಲ್ಲಿ ಒಂದು ಪ್ಯಾಕೆಟ್ ಅಕ್ಕಿನ ಕೊಟ್ಟಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದರಲ್ಲಿ ಇವತ್ತು ಬರ್ತಡೇ ದಿನ ದೇವ ದರ್ಶನ ಮಾಡ್ತಾ ಇರೋದಂತೂ ನನಗೆ ತುಂಬಾ ಖುಷಿ ಇದೆ. ಸೊ ಮನೇಲಿ ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಸಮೇತನೂ ಅಷ್ಟೊಂದು ಖುಷಿ ಆಗೋಲ್ಲ. ಈ ರೀತಿಯಾಗಿ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ಸೊ ಸೆಲೆಬ್ರೇಷನ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನೋಡಿ, ಇವಾಗ ನಮಗೆ ಡೈರೆಕ್ಟಾಗಿ ನಮಗೆ ದರ್ಶನಕ್ಕೆ ಬಿಟ್ಟಿದ್ದಾರೆ. ಸೊ ಯಾವುದೇ ರೀತಿ ಕ್ಯೂ ಇಲ್ಲ, ಜನ ತುಂಬಾ ಕಮ್ಮಿ ಇದ್ದರು. ಸೊ ನೋಡ್ತಾ ಇದ್ದೀರಲ್ವ. ಸೊ ನಮಗೆ ಒಂದು 1/2 ಅವರಲ್ಲೇ ದರ್ಶನ ಆಗೋಯಿತು. ಸೊ ಕ್ಯೂ ಇಲ್ಲದೇ ಆರಾಮಾಗಿ ಹೋಗಿ ನಾವು ದರ್ಶನ ಮಾಡ್ಕೊಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಜನ ತುಂಬಾ ಕಮ್ಮಿ ಇದ್ದರು. ನಾವು ಡೈರೆಕ್ಟಾಗಿ ಬಂದಿಲ್ಲ ನಾವು. ಸೊ ರೂಮಿಗೆ ಹೋಗ್ಬಿಟ್ಟು ಕ್ಯೂವಲ್ಲೇ ಬಂದುಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಸೊ ನಾವು ರೂಮಿಗೆ ಹೋಗಿದ ತಕ್ಷಣ ನಮಗೆ ಡೋರ್ ಓಪನ್ ಮಾಡಿದ್ರು. ಸೊ ಅಲ್ಲಿಂದ ಡೈರೆಕ್ಟಾಗಿ ದರ್ಶನಕ್ಕೆ ಬಂದ್ವಿ. ಸೊ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಮಗೆ. ಓಕೆ ಫ್ರೆಂಡ್ಸ್, ಫೈನಲಿ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಸೊ ದೇವ್ರ ದರ್ಶನ ಅಂತೂ ನನಗೆ ತುಂಬ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸೊ ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಜನ ಇದ್ದರೆ ಸೊ ಹೋಗಿ ಅಂತ ಹೇಳ್ಬಿಟ್ಟು 5 ಸೆಕೆಂಡು ನಿಂತ್ಕೊಳ್ಳೋಕೆ ಬಿಡೋದಿಲ್ಲ, ಆ ಥರ ತಳ್ತಾ ಇರ್ತಾರೆ. ಸೊ ನಮಗೆ ಜನ ಕಮ್ಮಿ ಇರೋದ್ರಿಂದ ಒಂದು 2-3 ನಿಮಿಷ ನಮಗೆ ದೇವ್ರನ್ನ ನೋಡೋದಕ್ಕೆ ಬಿಟ್ಟರು. ಸೊ ಅಲ್ಲೇ ನಿಂತ್ಕೊಂಡು ಒಂದು 2-3 ನಿಮಿಷ ದೇವ್ರನ್ನ ನೋಡಿಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ ನಾವು. ಸೊ ತುಂಬಾ ಖುಷಿ ಆಯಿತು ನಮಗೆ. ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮಗೆ. ಸೊ ಯಾವುದೇ ರೀತಿ ಅರ್ಜೆಂಟ್ ಇಲ್ಲದೆ ನಿಧಾನಕ್ಕೆ ನಮಗೆ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ. ತುಂಬಾ ಖುಷಿ ಆಯಿತು ನನಗಂತೂ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಷ್ಟು ಚೆನ್ನಾಗಿ ದರ್ಶನ ಆಯಿತು ಅಲ್ವಾ, ನನ್ನ ಮಗನ ಬರ್ತಡೇ ದಿನ ಅಂತ ಹೇಳ್ಬಿಟ್ಟು. ಸೊ ದೇವ್ರ ಹತ್ರ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ನನ್ನ ಮಗನಿಗೆ ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದು. ಸೊ ನೋಡಿ, ಇವಾಗ ನಾವು ಸಿಂಪಲ್ಲಾಗಿ ಒಂದು ಕೇಕ್ನ ತೊಗೊಬಂದ್ಬಿಟ್ಟು ಸೊ ರೂಮಲ್ಲೇ ಸೊ ನಾವೇ 4 ಜನ ಕಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಯಾರು ಫ್ರೆಂಡ್ಸ್ ಆಗಲಿ ಯಾರೂ ಇಲ್ಲ. ಸೊ ನಾವೇ 4 ಜನ ಕಟ್ ಮಾಡ್ಕೊತಿದ್ದೀವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡಿ ಓಕೆ, ಪಪ್ಪನ ಕೈ ಕಟ್ ಮಾಡಿಸ್ಕೊ. ಟಿಶ್ಯೂ ಇದೆ ಕೊಡಪ್ಪ ಬ್ಯಾಗಲ್ಲಿ ಸೈಡಲ್ಲಿ. ಎಷ್ಟಮ್ಮ? 2 ಕೊಡು. ಅಯ್ಯೋ, ತಿನ್ ಮಗ, ಪಪ್ಪನ ತಿನ್ಸೋದು. ಪಪ್ಪಂಗೆ ತಿನ್ಸಿ. ತಿನ್ಸು ಪಪ್ಪನ ತಿನ್ಸು. ಸೂಪರ್. ಅಕ್ಕ ಬರೀ ಕೂತ್ಕೋ. ಅಕ್ಕಂಗೆ ತಿನ್ನಿಸಿ. ಅಕ್ಕಂಗೆ ಸ್ವಲ್ಪ ಕೇಳ್ಕೊಡೋ, ನೀವು ಸ್ವಲ್ಪ ಕೇಳ್ಕೊಡಪ್ಪ. ಡನ್. ಓಕೆ ಫ್ರೆಂಡ್ಸ್, ನನ್ನ ಮಗನ ಬರ್ತಡೇ ಸೆಲೆಬ್ರೇಷನ್ ಈ ರೀತಿಯಾಗಿ ಸಿಂಪಲಾಗಿ ಮಾಡಿದ್ವಿ. ಅದು ದೇವರ ಸನ್ನಿಧಿಯಲ್ಲಿ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಸೊ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ನಾವು ದೇವಸ್ಥಾನಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಊಟ ಮುಗಿಸ್ಕೊ ಬಂದುಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ.
ಓಕೆ ಫ್ರೆಂಡ್ಸ್, ನಾವು ಊಟ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಫುಲ್ಲು ಮಳೆ ಬರ್ತಾ ಇತ್ತು. ಸೊ ಇವಾಗ ಟೈಮ್ ಬಂದುಬಿಟ್ಟು 9:45 ಆಗಿದೆ. ಸೊ ಮಳೆ ಬರ್ತಾ ಇತ್ತಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ರೂಮಿಗೆ ಹೋಗ್ಬಿಟ್ಟು ಇವತ್ತು ನೈಟ್ ಇಲ್ಲೇ ಆಲ್ಟ್ ಆಗಿಬಿಟ್ಟು ಸೊ ಬೆಳಿಗ್ಗೆ ಬಂದುಬಿಟ್ಟು ನಾವು ಸೌತಡ್ಕ ಹೋಗಬೇಕು. ಸೊ ಹಂಗಾಗಿ ಇಲ್ಲೇ ಆಲ್ಟ್ ಆಗಿ ಇಲ್ಲೇ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸೌತಡ್ಕ ಮುಗಿಸ್ಕೊಂಡು ಆಮೇಲೆ ಕುಕ್ಕೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಹೊಸದಾಗಿ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಲೈಕ್ ಮಾಡೋದನ್ನು ಬರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.